ಪ್ರಧಾನಿ ನರೇಂದ್ರ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ರಿಂದ ಸ್ವಾಗತ ಕೋರಲಾಯಿತು. ಜೊತೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಜೊತೆಗೆ ಆರ್ ಅಶೋಕ್ರಿಂದಲೂ ಕೂಡ ಸ್ವಾಗತ ಕೋರಲಾಯಿತು. ಬೆಂಗಳೂರಿನ HAL ವಿಮಾನ ನಿಲ್ದಾಣದಲ್ಲಿ ಅದ್ಧೂರಿ ಸ್ವಾಗತ. ನರೇಂದ್ರ ಮೋದಿ ಅವರನ್ನ ರಾಜ್ಯ ಸಾಂಘವಾಗಿ ಬರಮಾಡಿಕೊಳ್ತು. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಎಲ್ಲಿರ್ತಾರೆ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಇರ್ತಾರೆ. ಎಷ್ಟು ಹೊತ್ತು ಇರ್ತಾರೆ ಅನ್ನೋದೇ ಬಹಳಷ್ಟು ಕುತೂಹಲ. ಜೊತೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಆರ್ ಅಶೋಕ್ರಿಂದಲೂ ಕೂಡ ಅದ್ಧೂರಿ ಸ್ವಾಗತವನ್ನು ಕೋರಲಾಗಿದೆ. ಬೆಂಗಳೂರಿನ HAL ವಿಮಾನ ನಿಲ್ದಾಣದಲ್ಲಿ ಸಾಂಘವಾಗಿ ಬರಮಾಡಿಕೊಂಡ ರಾಜ್ಯ ನಾಯಕರುಗಳು ಮೋದಿ ಹೆಲಿಕಾಪ್ಟರ್ ನೋಡಿ ಕಾರ್ಯಕರ್ತರಿಂದ ಶಿಳ್ಳೆ ಮತ್ತು ಚಪ್ಪಾಳೆ. ಮೋದಿ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳನ್ನು ನಾವು ನೋಡ್ತಾ ಹೋದ್ರೆ, ಬೆಂಗಳೂರಿಗೆ ಬಂದಂತಹ ನರೇಂದ್ರ ಮೋದಿ 11:15ರಿಂದ ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ಉದ್ಘಾಟನೆ ಮಾಡ್ತಾರೆ. ಅಮೃತಸರ ಶ್ರೀಮಾತಾ ವೈಷ್ಣೋ ದೇವಿ ಕಟ್ರಾ ಮತ್ತು ನಾಗಪುರ ಪುಣೆ ರೈಲು ಸಂಚಾರ ಸೇವೆಗೂ ಕೂಡ ಅನುವು ಮಾಡಿಕೊಡ್ತಾರೆ. 11:30ಕ್ಕೆ KSR ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ರಸ್ತೆ ಮೂಲಕ ಪ್ರಯಾಣ ಬೆಳೆಸ್ತಾರೆ. ಇನ್ನು 11:40ಕ್ಕೆ RV ರಸ್ತೆ ಮೆಟ್ರೋ ಸ್ಟೇಷನ್ಗೆ ಆಗಮನ. ಅಲ್ಲಿಂದ 11:45ಕ್ಕೆ ಮೆಟ್ರೋದಲ್ಲಿ ಸಂಚಾರ ಮಾಡಲಿರುವಂತಹ ನಮೋ ನರೇಂದ್ರ ಮೋದಿ. 12:50ಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣ ತಲುಪಲಿರುವಂತಹ ನರೇಂದ್ರ ಮೋದಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿನ IIIT ಸಭಾಂಗಣದಲ್ಲಿ ಆಯೋಜಿಸಿರುವಂತಹ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಮೆಟ್ರೋ ಹಂತ 3ರ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ನರೇಂದ್ರ ಮೋದಿ. ಮಧ್ಯಾಹ್ನ 2:45ಕ್ಕೆ 12:50ಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣ ತಲುಪಲಿರುವಂತಹ ನರೇಂದ್ರ ಮೋದಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿನ IIIT ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಅಲ್ಲೂ ಕೂಡ ನರೇಂದ್ರ ಮೋದಿ ಭಾಗಿಯಾಗ್ತಾರೆ. ಅದಾದ ನಂತರ ಒಂದಷ್ಟು ಉದ್ಘಾಟನಾ ಕಾರ್ಯಕ್ರಮ ಇರ್ತವೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಂದೇ ಮಾತರಂ ಒಂದೇ ಭಾರತ್ ರೈಲನ್ನು ಕೂಡ ಉದ್ಘಾಟನೆ ಮಾಡಿ ಸುದೀರ್ಘವಾಗಿ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಇವತ್ತಿರ್ತಾರೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅನೇಕ ಕಡೆ ರಸ್ತೆ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಕಾರಣ ನರೇಂದ್ರ ಮೋದಿ ಬರುವಂತಹ ಸಂದರ್ಭದಲ್ಲಿ ಭದ್ರತೆಯ ಯಾವ ಕುಂದುಕೊರತೆಯೂ ಕೂಡ ಆಗಬಾರ್ದು, ಬೇರೆ ರೀತಿಯ ಅಹಿತಕರ ಘಟನೆಯೂ ಕೂಡ ನಡೀಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಸೊ ಭಾರಿ ಭದ್ರತೆಯನ್ನು ಕೂಡ ಆಯೋಜಿಸಲಾಗಿದೆ. ಈಗಾಗಲೇ ನರೇಂದ್ರ ಮೋದಿ ಬೆಂಗಳೂರಲ್ಲಿ ಇರ್ತಕ್ಕಂತಹದ್ದು ಸಾಕಷ್ಟು ಅಭಿವೃದ್ಧಿಯ ಕಾರ್ಯಕ್ಕೆ ಇವತ್ತು ಚಾಲನೆಯನ್ನು ಕೊಡಲಿದ್ದಾರೆ. ಅದರಲ್ಲೂ ಕೂಡ ರೈಲ್ವೆ ಸಾರಿಗೆ ಇಲಾಖೆಗೆ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂಥ ಕೊಡುಗೆ ಅಂತ ಹೇಳ್ಬೋದು. ಮಧ್ಯಾಹ್ನ 2:45ಕ್ಕೆ HAL ವಿಮಾನ ನಿಲ್ದಾಣದಿಂದ ದಿಲ್ಲಿಗೆ ವಾಪಸ್ ಆಗಲಿರ್ತಕ್ಕಂಥ ನರೇಂದ್ರ ಮೋದಿ. ಸೊ ಈಗಾಗಲೇ ಕರ್ನಾಟಕದಲ್ಲಿ ಅನೇಕ ಕಾರ್ಯಗಳಲ್ಲಿಯೂ ಕೂಡ ನರೇಂದ್ರ ಮೋದಿಯವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸೊ 3 ಒಂದೇ ಭಾರತ್ ರೈಲಿಗೆ ಚಾಲನೆಯನ್ನು ನೀಡಲಿದ್ದಾರೆ ನರೇಂದ್ರ ಮೋದಿ. 12ರಿಂದ 12:50 ತನಕ ಮೆಟ್ರೋದಲ್ಲಿ ಪ್ರಯಾಣ ಕೂಡ ಮಾಡಲಿದ್ದಾರೆ. ಸೊ ವಿಶೇಷವಾಗಿ ಬಿಹಾರದ ಎಲೆಕ್ಷನ್ ಒಂದು ಕಡೆ, ಆದರೆ ಕರ್ನಾಟಕದಲ್ಲಿ ಹೆಚ್ಚು ಸಮಯಗಳ ಕಾಲ ನರೇಂದ್ರ ಮೋದಿಯವರು ಇರ್ತಾರೆ ಅನ್ನುವುದಾದರೆ ಅದಕ್ಕೆ ಪ್ರಥಮವಾದಂತಹ ಕಾರಣ ರಾಜ್ಯದಲ್ಲಿನ BJP ನಾಯಕರು. ಎಲ್ಲ ವಿಚಾರದಲ್ಲೂ ಕೂಡ ರಾಜ್ಯ BJP ನಾಯಕರು ಮುಂದಾಳತ್ವವನ್ನು ವಹಿಸಿಕೊಂಡಿರ್ತಾರೆ. ಹಾಗಾಗಿ ಕರ್ನಾಟಕದಲ್ಲಿ ಹೆಚ್ಚು ಹೊತ್ತು ಸಮಯವನ್ನು ಕಳೆದ್ರೆ ಅದು ರಾಜಕೀಯವಾದಂತಹ ಲಾಭಕ್ಕೂ ಕೂಡ ಕಾರಣವಾಗುತ್ತೆ ಅನ್ನುವಂತಹದ್ದು ಯಾರಿಗೆ ನರೇಂದ್ರ ಮೋದಿ ಅವರಿಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿನೇ ನರೇಂದ್ರ ಮೋದಿಯವರು ಹೆಚ್ಚು ಸಮಯಗಳ ಕಾಲ ಕರ್ನಾಟಕದಲ್ಲಿ ಇರ್ತಾರೆ. ಸೊ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಚಾಲನೆಯನ್ನು ಕೊಡಲಿದ್ದಾರೆ ನರೇಂದ್ರ ಮೋದಿ. ಸೊ ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರನ್ನು ಕಂಡ ಕೂಡಲೇ ಶಿಳ್ಳೆ ಚಪ್ಪಾಳೆಗಳ ಮುಖಾಂತರವಾಗಿ ನರೇಂದ್ರ ಮೋದಿ ಅವರನ್ನು ಸ್ವಾಗತ ಮಾಡಲಾಯಿತು. ಇನ್ನು ರಾಜ್ಯ BJP ನಾಯಕರು ಆಯೋಜನೆ ಮಾಡಿರುವಂತೆ ಅಲ್ಲಲ್ಲಿ ಸರಿಸುಮಾರು ಸಾವಿರಾರು ಕಾರ್ಯಕರ್ತರನ್ನು ನಿಯೋಜನೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರನ್ನು ಸ್ವಾಗತ ಮಾಡೋದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.